ಒಬ್ಬ ವಿದ್ಯಾಧರ ಒಬ್ಬ ಋಷಿಗಳಿಗೆ ಅವಮಾನ ಮಾಡಿದ. ಆಗ ಆ ಋಷಿಗಳು ಅವನಿಗೆ ಶಾಪ ಕೊಡ್ತಾರೆ, ದೊಡ್ಡ ಸರ್ಪನಾಗಿ ಬೀಳು. ಶಾಪ. ನಾನು ಕೃಷ್ಣನಾಗಿ ಅವತಾರ ಮಾಡಿದಾಗ ನಮ್ಮಪ್ಪನ ಜೊತೆಗೆ ಒಂದು ವನಕ್ಕೆ ಬರ್ತೇನೆ, ನಮ್ಮಪ್ಪನ ತಿನ್ಲಿಕ್ಕೆ ಬರಬೇಕು. ಆಗ ಇಬ್ಬರು ಪಾಪ ಮಾಡ್ತಾ ಇದ್ದಾರೆ, ವಸ್ತ್ರವಿಲ್ಲದೆ ಸ್ನಾನ ಮಾಡ್ತಾ ಇದ್ದಾರೆ. ನಾರದ ವಸ್ತ್ರರಹಿತರಾಗಿ ಸ್ನಾನ ಮಾಡ್ತಾ ಇದ್ದೀರಾ, ಮೂರ್ಖರು, ವೃಕ್ಷವಾಗಿ ಬೀಳಿ ಅಂತ ಶಾಪ ಬರದ. ದೇವರು ಹೇಳಿದ, ನಮ್ಮಮ್ಮ ನನಗೆ ಹಗ್ಗ ತಗೊಂಡು ಕಟ್ತಾಳೆ, ನಾನು ದಾಮೋದರ ಅಂತ ಅನ್ಸ್ಕೊಳ್ತೀನಿ, ಹೊರಡು ಸಮೇತ ಮನೆಯಿಂದ ಹೊರಗೆ ಬರ್ತೀನಲ್ಲ, ಅವತ್ತು ನಿಮ್ಮ ಉದ್ಧಾರ. ಇನ್ನೊಬ್ಬ ರಾಜ ಇದ್ದಾನೆ, ಒಂದು ಆಕಳು ಒಬ್ಬರಿಗೆ ದಾನ ಮಾಡಿದ್ರೆ ಇನ್ನೊಬ್ಬ ಬ್ರಾಹ್ಮಣಿಗೆ ದಾನ ಮಾಡ. ಇಬ್ರು ಬ್ರಾಹ್ಮಣರು ಬಂದ್ರು, ಇದು ನಂದ ಆಕಳ, ಇದು ನಂದ ಆಕಳು ಅಂತ ಜಗಳಾಡ್ತಾ ಇದ್ದಾರೆ. ಕೊನೆಗೆ ಬ್ರಾಹ್ಮಣ ಶಾಪ ಕೊಟ್ಟ, ಓತಿಕಾಟಾಗಿ ಬೀಳುವಂತ ಶಾಪ ಕೊಟ್ಟ. ನೇರವಾಗಿ ದೇವರ ಹತ್ರ ಬಂದ, ಸ್ವಾಮಿ ಶಾಪ ಆಗಿದೆ, ನಾನು ಕೃಷ್ಣನಾದ ನೀರು ಕುಡಿಬೇಕು ಅಂತ ಬಾವಿ ಬರ್ತೀನಿ, ಬಾವಿ ನೀರು ಸೇರ್ಬೇಕಾದ್ರೆ ಆ ಬಾವಿ ಕೊಡದಾಗ ನೀ ಬರ್ತೀಯ, ಆಗ ನಿನ್ನ ಸ್ಪರ್ಶ ಮಾಡ್ತೀನಿ, ನಿನ್ನ ಉದ್ಧಾರ. ನೋಡಿ, ಹೀಗೆ ಒಬ್ಬರಲ್ಲ ಇಬ್ಬರಲ್ಲ, ನೂರಾರು ಜನರಿಗೆ ಅಪಾಯಿಂಟ್ಮೆಂಟ್ ಅನ್ನ ಕೊಟ್ಟಿರುವಂತಹ ಒಂದು ಅವತಾರ ಅಂದ್ರೆ ಅದು ಕೃಷ್ಣ ಪರಮಾತ್ಮನ ಅವತಾರ. ಹಾಗಾಗಿ ನಾವು ಕೂಡ ದೇವರ ಹತ್ತಿರ ಹೋಗಿ ಬೇಡೋಣ, ನಮ್ಮ ಉದ್ಧಾರ ಯಾವಾಗ ಸ್ವಾಮಿ ಅಂತ. ದೇವರು ಸ್ಲಿಪ್ ತಗೋತಾನೆ, ನಮಗೂ ಬರೆದು ಕಳಿಸ್ತಾನೆ.